ತಾವರೆ ಬೀಜದಲ್ಲಿ ಅನೇಕ ಪೋಷಕಾಂಶಗಳು ಹೊಂದಿರೋದ್ರಿಂದ ಇದನ್ನ ದಿನ ನಾವು ನಿಯಮಿತವಾಗಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯ ಪ್ರಯೋಜನಗಳು ಸಿಗುತ್ತೆ ಎಂಬುದನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ತಾವರೆ ಬೀಜ ಈ ತರ ತಾವರೆ ಗಿಡಗಳಿಂದ ಸಿಗತ್ತೆ. ಇದನ್ನೆಲ್ಲಾನು ಒಟ್ಟಿಗೆ ಸೇರಿಸಿ ಬಿಸಿಲಲ್ಲಿ ಒಣಗಿಸಿ ರೋಸ್ಟ್ ಮಾಡಿ ಈ ತಾವರೆ ಬೀಜನ ರೆಡಿ ಮಾಡ್ತಾರೆ. ಇದನ್ನ ಮಖಾನ ಅಂತಾನೂ ಕೂಡ ಹೇಳ್ತಾರೆ. ಈ ತಾವರೆ ಬೀಜದಲ್ಲಿ ತುಂಬಾನೇ ಪ್ರೋಟೀನ್ ಇರೋದ್ರಿಂದ ಈ ಮೂಳೆಗಾಗಿರ್ಬೋದು, ಹಲ್ಲಿಗಾಗಿರ್ಬೋದು ತುಂಬಾನೇ ಒಳ್ಳೆಯದು. ಈ ಕೀಲು ನೋವು ಬರ್ತಾ ಇರುತ್ತೆ ಅದಕ್ಕಾಗಿರ್ಬೋದು, ಲಿವರ್‌ಗೆ, ಡೈಜೆಷನ್‌ಗೆ ಎಲ್ಲದಕ್ಕೂನು ಕೂಡ ತುಂಬಾನೇ ಒಳ್ಳೆಯದು. ಇದನ್ನ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರ್ಗುನು ಕೂಡ ಎಲ್ಲರೂ ಕೂಡ ಸೇವಿಸ್ಬೋದು. ಹಾಗೇನೇ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇರೋರ್ಗಂತೂ ಇದು ಒಳ್ಳೆಯ ಆಹಾರ ಅಂತಾನೆ ಹೇಳ್ಬೋದು. ಹಾಗೇನೇ ಇದು ನಮ್ಮ ಕಿಡ್ನಿ ಆರೋಗ್ಯಕ್ಕೂನು ಕೂಡ ತುಂಬಾನೇ ಒಳ್ಳೆಯದು. ನಮ್ಮ ಕಿಡ್ನಿಲಿರುವಂತಹ ಕಲ್ಮಶ ಎಲ್ಲಾನು ಹೊರಗಡೆ ಹಾಕೋದಿಕ್ಕೆ ತುಂಬಾನೇ ಸಹಾಯ ಆಗತ್ತೆ. ಇದಿಷ್ಟೇ ಅಲ್ದನೆ ಕೆಲವ್ರಿಗೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇರುತ್ತೆ. ಅಂಥವ್ರಿಗೂನು ಕೂಡ ಇದು ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಈ ತಾವರೆ ಬೀಜದಲ್ಲಿ ಅಧಿಕವಾಗಿ ಪ್ರೋಟೀನ್ ಇರೋದ್ರಿಂದ ನಮ್ಮ ದೇಹದ ಹಸಿವನ್ನ ಕಡಿಮೆ ಮಾಡಿ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಶಕ್ತಿನ ಒದಗಿಸಿ, ನಮ್ಮ ದೇಹದಲ್ಲಿ ಅನವಶ್ಯಕವಾಗಿ ಇರುವಂತಹ ಕೊಬ್ಬನ್ನ ಹೊರಹಾಕೋದಕ್ಕೂನು ಕೂಡ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೇನೇ ವೆಯ್ಟ್‌ಲೆಸ್ ಜರ್ನಿಲಿ ಇರೋರ್ಗಂತೂ ಇದು ತುಂಬಾನೇ ಯೂಸ್‌ಫುಲ್ ಆಗುತ್ತೆ. ಇದರಲ್ಲಿ ಒಳ್ಳೆಯ ಕೊಬ್ಬು ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಅನವಶ್ಯಕವಾಗಿರುವಂತಹ ಕೊಬ್ಬನ್ನು ಕೂಡ ಹೊರಗಡೆ ಹಾಕೋದ್ರಿಂದ ಇದು ನಮ್ಮ ಹೃದಯದ ಆರೋಗ್ಯಕ್ಕೂನು ಕೂಡ ತುಂಬಾನೇ ಒಳ್ಳೆಯದು. ಇದರಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹದ ಜೀರ್ಣಕ್ರಿಯೆನೂ ಕೂಡ ತುಂಬಾನೇ ಚೆನ್ನಾಗಿ ಆಗುತ್ತೆ. ಹಾಗೇನೇ ಇದು ನಮ್ಮ ಚರ್ಮದ ಆರೋಗ್ಯನೂ ಕೂಡ ರಕ್ಷಿಸುತ್ತೆ. ಹಾಗೇನೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರ್ಗೂನು ಕೂಡ ಇದು ತುಂಬಾನೇ ಯೂಸ್‌ಫುಲ್ ಆಗಿದೆ ಅಂತ ಹೇಳ್ಬೋದು. ಹೀಗೇನೇ ಈ ಮಖಾನ ಅಥವಾ ತಾವರೆ ಬೀಜದಲ್ಲಿ ಅನೇಕ ಪ್ರಯೋಜನಗಳಿವೆ. ಹೃದಯ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ಕೀಲುಗಳಿಗೆ, ನಮ್ಮ ಲಿವರ್‌ಗೆ ಎಲ್ಲದಕ್ಕೂನು ಕೂಡ ತುಂಬಾನೇ ಪ್ರಯೋಜನಕಾರಿ. ಇದನ್ನ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರ್ವರ್ಗುನು ಕೂಡ ಸೇವಿಸಬಹುದು. ಇದು ನಮಗೆ ಎಲ್ಲಾ ಪ್ರಾವಿಜನ್ ಸ್ಟೋರ್‌ಗಳಲ್ಲಿ ಅಥವಾ ನಮಗೆ ಡ್ರೈ ಫ್ರೂಟ್ಸ್ ಶಾಪ್ ಇರುತ್ತಲ್ಲ ಅಲ್ಲಿ ಅವೈಲಬಲ್ ಇರುತ್ತೆ. ಹಾಗೇನೇ ಇದನ್ನ ದಿನಕ್ಕೆ ಎಷ್ಟು ಸೇವಿಸಬೇಕು ಅಂದ್ರೆ ಒಂದು ಇಡಿಯಷ್ಟು ಮಖಾನನ ನಾವು ಒಂದು ದಿನದಲ್ಲಿ ಯಾವುದಾದ್ರೂ ಮುಖಾಂತರ ತಗೋಬಹುದು. ನೀವು ರೋಸ್ಟ್ ಮಾಡ್ಕೊಂಡು ಸ್ನ್ಯಾಕ್ಸ್ ಥರನಾದ್ರೂ ತಿನ್ಬೋದು ಅಥವಾ ಈ ಮಖಾನದಲ್ಲಿ ತುಂಬಾ ವೆರೈಟೀಸ್ ರೆಸಿಪಿನೂ ಕೂಡ ಮಾಡ್ತಾರೆ. ಮಖಾನ ಬರ್ಫಿ ಆಗಿರ್ಬೋದು, ಮಖಾನ ಖೀರು ಈ ಥರ ತುಂಬಾ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನೂ ಕೂಡ ಮಾಡ್ತಾರೆ. ಅಥವಾ ಇದನ್ನ ಪ್ರೋಟೀನ್ ಪೌಡರ್ ಥರನೂ ಕೂಡ ಯೂಸ್ ಮಾಡ್ಕೋಬಹುದು. ನೀವು ಪ್ರೋಟೀನ್ ಪೌಡರ್ ಮಾಡಬೇಕಾದ್ರೆ ಅದ್ರ ಜೊತೆನೆ ಕೂಡ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ಸೇರಿಸ್ಕೊಂಡು ಪೌಡರ್ ಕೂಡ ಮಾಡ್ಕೋಬಹುದು. ನಿಮಗೆ ಯಾವುದು ಕಂಫರ್ಟಬಲ್ ಇದೆಯೋ ಆ ವೇಲಿ ನೀವು ಇದನ್ನ ಸೇವಿಸ್ಬೋದು. ಅಥವಾ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಗೇನೇ ಕೂಡ ಸ್ನ್ಯಾಕ್ಸ್ ಥರನೂ ಕೂಡ ಇದನ್ನ ತಿನ್ಬೋದು. ಹಾಗೇನೇ ವಯಸ್ಸಾದವರಲ್ಲೆಲ್ಲ ಈ ಕೀಲು, ಮೊಣಕಾಲು ಎಲ್ಲ ಪೇನ್ ಬರ್ತಾ ಇರುತ್ತೆ. ಅಂಥವ್ರು ಕೂಡ ಇದನ್ನ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ಆ ಪೇಯ್ನು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರ್ಗುನು ಎಲ್ಲರೂ ಕೂಡನು ಯಾವುದಾದ್ರೂ ರೂಪದಲ್ಲಾದ್ರೂ ಇದನ್ನ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಂದಲ್ಲ ಎರಡಲ್ಲ ಹಲವಾರು ರೀತಿಯ ಪ್ರಯೋಜನಗಳಿವೆ. ಅಥವಾ ನೀವು ಇದನ್ನ ಡ್ರೈ ಫ್ರೂಟ್ಸ್ ಉಂಡೆಗಳ ರೀತಿ ಆದ್ರೂ ಮಾಡಿ ಇಟ್ಕೊಂಡು ಸೇವಿಸ್ಬೋದು. ನಿಮಗೆ ಯಾವುದು ಸುಲಭನೋ ಆ ರೀತಿ ನೀವು ಇದನ್ನ ದಿನಾಲೂ ನಿಯಮಿತವಾಗಿ ಸೇವಿಸಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಇದರಿಂದ ತುಂಬಾನೇ ಆರೋಗ್ಯಕರವಾದಂತಹ ಪ್ರಯೋಜನಗಳನ್ನ ನಾವು ಪಡ್ಕೋಬಹುದು. ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆಯೇ ಇದೇ ತರಹದ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.